ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ವಾಣಿಜ್ಯ ಪತ್ರಗಳಲ್ಲಿ ಲೇಖಕನ ವ್ಯಕ್ತಿತ್ವ ಹೇಗೆ ಮೂಡಿ ಬಂದಿರ್ತದೆ ಅಥವಾ ಒಂದು ಸಂಸ್ಥೆಯ ಪ್ರತಿನಿಧಿಯಾಗಿ ಅವನ ಕರ್ತವ್ಯಗಳು ಏನೇನು ಇರ್ತವೆ, ಆ ಪತ್ರಗಳು ಗ್ರಾಹಕ ಅಥವಾ ಗ್ರಾಹಕ ಸಂಸ್ಥೆಗೆ ಹೇಗೆ ಆಕರ್ಷಕವಾಗಿರುವಂಥದ್ದು, ವ್ಯಾಪಾರ ವಾಣಿಜ್ಯಗಳನ್ನು ಮುಂದುವರಿಸಲು ಹೇಗೆ ಪ್ರೇರಣೆಯನ್ನು ನೀಡಬಲ್ಲವು ಅನ್ನುವಂಥ ವಿಚಾರವನ್ನು ಕುರಿತು ನೋಡೋಣ. ಲೇಖಕನ ವ್ಯಕ್ತಿತ್ವವನ್ನು ನೋಡಿದಾಗ ಪತ್ರದಲ್ಲಿ ಪ್ರಾಮಾಣಿಕತೆ ವ್ಯಕ್ತ ಆಗಿರಬೇಕು ಮೊದಲನೇದಾಗಿ. ಎರಡನೇದು, ಲೇಖಕ ಸ್ವತಃ ಬಂದು ಮಾತಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಸಂದರ್ಭದಲ್ಲಿ ಪತ್ರವನ್ನು ಬರೆದಿರ್ತಾರೆ. ಅದಕ್ಕಾಗಿ ಪತ್ರ ಒಬ್ಬ ಲೇಖಕನ ಪ್ರತಿನಿಧಿಯಾಗಿ ಇಡೀ ಒಂದು ವ್ಯಾಪಾರಿ ಸಂಸ್ಥೆಯ ಪ್ರತಿನಿಧಿಯಾಗಿ ಇದೆ ಅನ್ನೋ ರೀತಿಯಲ್ಲಿ ಬರವಣಿಗೆ ಇರಬೇಕಾಗ್ತದೆ. ಪ್ರತ್ಯಕ್ಷವಾಗಿ ವಾಚಕರು ಅಂದರೆ ಗ್ರಾಹಕರ ಎದುರಿಗೆ ಹೋಗಿ ಯಾವ ಭಾಷೆ ಪದಗಳನ್ನು ಬಳಕೆ ಮಾಡ್ತಾ ಇದ್ದ, ಯಾಕಂದ್ರೆ ಭಾಷೆಯಲ್ಲಿ ಬಹಳ ಗ್ರಾಂಥಿಕ ಪದಗಳನ್ನು ಬಳಕೆ ಮಾಡೋದು ಅಂತಲ್ಲ, ಸಹಜವಾಗಿ ಅವರಿಗೆ ರೀಚ್ ಆಗಬೇಕು, ಕಮ್ಯುನಿಕೇಷನ್ ಸಂವಹನ ಆಗಬೇಕು, ಅವರಿಗೆ ತಲುಪಬೇಕು, ಅವರಿಗೆ ಸ್ಪಷ್ಟವಾಗಬೇಕು ಏನಿದೆ ಈ ವ್ಯಾಪಾರ ಸಂಸ್ಥೆಯವ್ರದ್ದು ಅಂತ, ಆ ವಸ್ತುವಿನ ಬಗ್ಗೆ ಏನು ಮಾಹಿತಿ ಇದೆ ಅಂತ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಅವರಿಗೆ ತಿಳಿಯೋ ರೀತಿಯಲ್ಲಿ ಆ ಪದಗಳನ್ನು ಬಳಕೆ ಮಾಡೋದು ಹಾಗೆ ಇರಬೇಕು. ಯಾಕಂದರೆ ಮಾತಾಡ್ತಾ ಯಾವ ರೀತಿಯಲ್ಲಿ ಹೇಳಬಹುದಾಗಿತ್ತು ಅಂತಹ ಆತ್ಮೀಯತೆ ಆ ಪತ್ರದ ಬರವಣಿಗೆಯಲ್ಲಿ ಆ ಭಾವ ಇರಬೇಕು. ಇನ್ನು ಆಡುವ ಮಾತಿಗೆ ದೂರವಾದಂತಹ ಬರಹ ಇದ್ದರೆ ಅದು ಜೀವಂತವಾಗಿರಲಾರ್ದು ಅಂತ ಹೇಳ್ತಾರೆ. ಅಂದರೆ ಆಡುವ ಮಾತಿಗಿಂತ ಭಿನ್ನವಾಗಿ ಗ್ರಾಂಥಿಕವಾಗಿ ಈ ಥರ ಬರವಣಿಗೆ ಅವಶ್ಯಕತೆ ಇಲ್ಲ ಅಂತ. ಇನ್ನು ಲೇಖಕನ ಅವನ ತನ್ನ ವ್ಯಕ್ತಪಡಬೇಕಾದ್ರೆ ಮೇಲೆ ಯಾವ್ಯಾವ ಪದಗಳನ್ನು ಯಾವ ವಿಷಯವನ್ನು ಹೇಳ್ತಾ ಇದ್ದ ಅದನ್ನು ರಿಪೀಟ್ ಆಗಿ ಪುನಃ ಅದನ್ನೇ ಸವಕಲು ನಾಣ್ಯದಂಥ ಪದಗಳನ್ನು ಪ್ರಯೋಗ ಮಾಡಬಾರ್ದು. ಆಮೇಲೆ ಇತರರಿಗಿಂತ ಭಿನ್ನ ಆಗಿರಬೇಕು ಅನ್ನುವಂಥ ಆಕಾಂಕ್ಷೆಯಿಂದ ವಿಚಿತ್ರವಾಗಿ ಹೇಳುವಂಥದ್ದನ್ನು ಸಹಿತ ಆ ಪತ್ರದಲ್ಲಿ ಇರಬಾರ್ದು. ತಾನು ಇತರರಂಗೆ ಅಲ್ಲ ಅನ್ನೋ ರೀತಿ ಒಳಗೆ ಏನೇನೇನೇನೋ ಹೇಳಲಿಕ್ಕಂತ ಹೊರಡಬಾರ್ದು. ಶೈಲಿ ನವೋನ್ಮೇಷಶಾಲಿ ಆಗಿರಬೇಕು ಅಂತ. ಅಂದರೆ ಬರವಣಿಗೆ ಏನಿದೆ ಆ ವ್ಯಾವಹಾರಿಕ ಪತ್ರದಲ್ಲಿ ಪ್ರತಿಭೆ ಎದ್ದು ಕಾಣ್ತಾ ಇರಬೇಕು. ಅದರಲ್ಲಿ ಲೇಖಕನ ವ್ಯಕ್ತಿತ್ವದ ನಾವೀನ್ಯತೆ, ಸತ್ವ ಅವನ ಲೇಖನಿಯಿಂದ ವ್ಯಕ್ತ ಆಗುವಂಥದ್ದು. ಎಲ್ಲ ಪತ್ರಗಳನ್ನು ಒಂದೇ ರೀತಿಯಾಗಿ ಹೊಯ್ದಂಗೆ ಬರಿಬಾರ್ದು. ಒಂದು ಪತ್ರಕ್ಕಿಂತ ಒಂದು ಪತ್ರಕ್ಕೆ ಭಿನ್ನತೆ ಇರಬೇಕು, ವೈವಿಧ್ಯತೆ ಇರಬೇಕು ಅಂತ. ಶೈಲಿ ನವೀನವಾಗಿರಬೇಕು. ಲೇಖಕನ ವ್ಯಕ್ತಿತ್ವ ಪ್ರಕಟ ಆಗಬೇಕಾದ್ರೆ ಮೊದಲನೇದಾಗಿ ಭಾಷೆಯ ಮೇಲೆ ಅವನಿಗೆ ಸಂಪೂರ್ಣವಾದಂಥ ಒಂದು ಸ್ವಾಮ್ಯ ಇರಬೇಕು. ಅವನ ಬತ್ತಳಿಕೆಯಲ್ಲಿ ಅನೇಕ ಅಸಂಖ್ಯಾತ ಪದಗಳು ಇರೋದ್ರ ಜೊತೆಗೆ ಸಂದರ್ಭೋಚಿತವಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಕೌಶಲ್ಯ ಅವನಿಗೆ ಇರಬೇಕು. ಖಚಿತ ಅರ್ಥಗಳನ್ನು ಒಳಗೊಂಡಂಥ ಪದಗಳು, ಆತ್ಮೀಯವಾದಂಥ ಒಂದು ಭಾವ, ಶೈಲಿ ಆ ಲೇಖನಿಯಲ್ಲಿ ಇರಬೇಕು. ಆ ಲೇಖಕನ ಲೇಖನಿ ಮುಖಾಂತರ ಆ ಪತ್ರದಲ್ಲಿ ಮೂಡಿ ಬಂದಿರಬೇಕು ಅಂತ. ಸಂದರ್ಭಕ್ಕೆ ತಕ್ಕಂಗೆ ಉದಾಹರಣೆಗಳನ್ನು ಕೊಡುವಂಥಲ್ಲಿ ಅದು ಅಪ್ಯಾಯವಾಗಿರಬೇಕು. ಹೌದು ಈ ಥರ ಹೌದು ಅನ್ನೋ ಭಾವನೆ ಗ್ರಾಹಕನಲ್ಲಿ ಬರಬೇಕು ಅಂತ. ಇನ್ನು ದಿನ ಬಳಕೆಯ ಮಾತುಗಳ ಆಯ್ಕೆ ಇರ್ಬೋದು, ಆತ್ಮೀಯ ಧೋರಣೆ, ಇದು ಒಂದು ನವೀನ ಪ್ರಯೋಗ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸೋದ್ರ ಜೊತೆಗೆ ನಾವು ಈ ಸಂಸ್ಥೆಯಿಂದ ಹಿಂಗೊಂದು ಪತ್ರ ಬಂದದೆ ಅಂತಂದ್ರೆ ಆ ಇಡೀ ಒಂದು ಸಂಸ್ಥೆಯ ಬಗ್ಗೆ ಒಂದು ಗೌರವ ಮೂಡುವಂತೆ ಆ ಲೇಖಕ ತನ್ನ ಪಾತ್ರವನ್ನು ವಹಿಸಬೇಕಾಗ್ತದಲ್ಲಿ. ಅದರ ನಂತರ ನಾವು ನೋಡೋದು ಪದಗಳನ್ನು ಸಾಮಾನ್ಯರಲ್ಲೇ ಬಳಕೆ ಮಾಡೋದು ಹೇಗೆ. ಯಾರೋ ಒಬ್ಬ ಗ್ರಾಹಕ ಅಥವಾ ಗ್ರಾಹಕ ಸಂಸ್ಥೆ ಒಂದು ಪತ್ರವನ್ನು ಬರೆದಿದ್ರು, ಅವ್ರಿಗೆ ಯಥಾವತ್ತ ಏನೋ ಪ್ರಶ್ನೆ ರೂಪದಲ್ಲಿ ಪತ್ರ ಬಂತ, ಹಾಗೆ ಉತ್ತರ ನೇರವಾಗಿ ಬರೆಯೋದಿಲ್ಲ. ತಮ್ಮ ಇಷ್ಟನೇ ತಾರೀಕಿಗೆ ಬಂದಂಥ ಪತ್ರಕ್ಕೆ ನಾನು ತಮ್ಗೆ ಉತ್ತರವನ್ನು ಬರಿತಾ ಇದ್ದೇನೆ,
ಇದು ಹೀಗೀಗೆ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಬರೆಯುವಂಥದ್ದು. ಅಕಸ್ಮಾತ್ ಹಣ ಸಂದಾಯ ಆಗಿದೆ ಅನ್ನೋದಾದರೆ ನೀವು ಕಳುಹಿಸಿದ ಹಣ ಬಂದು ತಲುಪಿದೆ ಅಂತ ಸ್ಪಷ್ಟವಾಗಿ ಅವರಿಗೆ ತಿಳಿಯುವಂತೆ ಶ್ರುತಪಡಿಸಲಾಗುತ್ತಿದೆ. ಹೀಗೆಲ್ಲ ಗ್ರಾಂಥಿಕವಾಗಿ ಹೆಚ್ಚುಗಾರಿಕೆಯನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ. ಇನ್ನು ಈ ಭಾವನೆ ಸರಿಯಲ್ಲ ಅನ್ನುವಂಥ ಒಂದು ವಿಷಯವನ್ನು ಹೇಳಬೇಕಾದ್ರೆ, ಈ ಭಾವನೆ ಸರಿಯಲ್ಲವೆಂಬ ನನ್ನ ನಂಬಿಕೆ ಅಂತ ಹೇಳುವಂಥದ್ದು. ನೀವು ಹೇಳ್ತಾ ಇರುವಂಥದ್ದು, ಯಾಕಂದರೆ ಯಾವುದೋ ಒಬ್ಬ ವಸ್ತು ಸರಕನ್ನು ತೊಗೊಂಡಿರ್ತಾನೆ, ಒಬ್ಬ ಗ್ರಾಹಕ ಪತ್ರ ಬರೆದಿರ್ತಾನೆ, ನಿಮ್ಮಲ್ಲಿ 600 ರೂಪಾಯಿ ವ್ಯತ್ಯಾಸ ಆಗಿದೆ, ನೀವು ಹೆಚ್ಚು ತೊಗೊಂಡ್ರಿ. ಅದೇ ವಸ್ತು ನಮ್ಮ ಸಹೋದರನ ಮನೆಯಲ್ಲಿ ಕಡಿಮೆ ಅಮೌಂಟಿಗೆ ಹಣಕ್ಕೆ ನಮಗೆ ಸಿಕ್ಕಿದೆ ಅಂತ ಹೇಳುವಾಗ, ಇಲ್ಲ, ಅದನ್ನು ಸ್ಪಷ್ಟಪಡಿಸ್ಬೇಕಾದ್ರೆ ಆ ಭಾವನೆ ಸರಿಯಲ್ಲ ಅನ್ನುವಂಥ ನನ್ನ ನಂಬಿಕೆ ಅನ್ನುವಂಥದ್ದು ಅಂತಂದರೆ ಅಲ್ಲಿ ಸ್ಪಷ್ಟಪಡಿಸ್ಬೇಕು. ಆ ಹುದ್ದೆಯಲ್ಲಿ ಆ ಒಂದು ವಸ್ತುವಿಗಿಂತ ಹೆಚ್ಚುಗಾರಿಕೆ ಹೇಗಿದೆ ನಮ್ಮ ಸಂಸ್ಥೆ ವಸ್ತುವಿಂದು ಅಂಥೇಳಿ ಅಷ್ಟೇ ಸೌಜನ್ಯಪೂರಿತವಾದಂಥ ಪದಗಳ ಬಳಕೆ ಇರಬೇಕಲ್ಲಿ. ಆಮೇಲೆ ನಾವು ಪತ್ರವನ್ನು ಓದುಗ ತಿಳಿಯ ಬಯಸೋ ವಿಷಯಗಳನ್ನು ಒದಗಿಸೋ ಉದ್ದೇಶದಿಂದ ನಾವು ಪತ್ರ ಬರೀತಿರ್ಬೋದು, ಅಥವಾ ಅವನ ಮನಸ್ಸನ್ನು ಪರಿವರ್ತನೆ ಮಾಡಿ ವ್ಯಾಪಾರ ನಮ್ಮಲ್ಲಿ ಪ್ರಾರಂಭ ಮಾಡೋದಕ್ಕೆ ಅದು ಪ್ರೇರಕನೂ ಆಗ್ಬೋದು. ಅವೆರಡೂ ವಿಷಯಗಳನ್ನು ಅರ್ಥೈಸ್ಕೊಂಡಿರಬೇಕು. ಪತ್ರದ ವಿಷಯ ಏನೇ ಇರಲಿ, ಅದರಲ್ಲಿ ಹೇಳಬೇಕಾದಂಥ ವಿಚಾರಗಳನ್ನು ಸ್ಪಷ್ಟವಾಗಿ ಎಲ್ಲ ವಿಷಯಗಳ ಅಡಕ ಆಗಿರೋ ರೀತಿಯಲ್ಲಿ ಪತ್ರವನ್ನು ಬರೆಯುವಂಥದ್ದು. ಒಂದು ಪತ್ರ ಬಂತು ಅಂತ ಹೇಳಿದ್ರೆ ಒಂದು ವ್ಯಾಪಾರ ಸಂಸ್ಥೆಯಿಂದ, ಅಲ್ಲಿ ಗ್ರಾಹಕನಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆ ಅವನ ಮನಸ್ಸಲ್ಲಿ, ಒಂದು ಸಂದೇಹ ಇಲ್ಲ, ಅದ್ರ ಬಗ್ಗೆ ಅವರು ಇದನ್ನೇನು ಹೇಳಿಲ್ಲಲ್ಲ, ಇದ್ರ ಬಗ್ಗೆ ಏನು ಹೇಳಿಲ್ಲಲ್ಲ, ಯಾಕಂದ್ರೆ ಅದನ್ನು ಹಣ ಸಂದಾಯ ಮಾಡೋ ರೀತಿ ಹೇಗೆ, ಅಥವಾ ಸಾಗಾಣಿಕೆ ತಂದು ತಲುಪಿಸೋದು ಹೇಗೆ, ಅದ್ರ ಬಗ್ಗೆ ಏನು ಹೇಳಿರಲ್ಲ, ಹಂಗೆ ಅವ್ರಿಗೆ ಸಂದೇಹ ಮೂಡಬಾರ್ದು. ಯಾಕಂದ್ರೆ ಮತ್ತೆ ರಿಪೀಟೆಡ್ಲಿ ಪತ್ರವನ್ನು ಬರ್ಕೋದು ಕುಂಡ್ರೋಲಿಕ್ಕೆ ಅವ್ರಿಗೆ ಮನಸ್ಸು ಬರ್ಬೋದು, ಇಲ್ಲ ಅದೇ ಯಾವುದು ಸಮೀಪ ಇದ್ದಂತಹ ಸಂಸ್ಥೆಯಲ್ಲಿ ಅವ್ರು ಖರೀದಿ ಮಾಡಿಬಿಡ್ಬೋದು. ಅದಕ್ಕಾಗಿ ಹೆಚ್ಚು ಎಲ್ಲ ವಿಷಯಗಳನ್ನು ಒಳಗೊಳ್ಳೋ ರೀತಿಯಲ್ಲಿ ಪತ್ರವನ್ನು ಬರಿಬೇಕಾಗುತ್ತೆ. ಒಂದು ಪತ್ರದಲ್ಲಿ ಒಂದೇ ಉದ್ದೇಶ ಇದ್ದರೆ ಒಳ್ಳೆಯದು, 2 ಅಥವಾ 3 ಉದ್ದೇಶ ಇದ್ದರೆ ಅದನ್ನು ಪ್ಯಾರಾಗ್ರಾಫ್ ಮಾಡಿ ಸಮರ್ಪಕವಾಗಿ ಬರೆಯುವಂತೆ ಇರಬೇಕು. ಆಮೇಲೆ ಯಾವ ವಿವರಗಳನ್ನು ಪತ್ರದಲ್ಲಿ ಬರೆಯಬೇಕು ಅನ್ನುವಂಥದ್ದನ್ನು ಮೊದಲೇ ಯೋಚಿಸಿ ಅದು ಒಂದು ಗೊತ್ತಾದ ಕ್ರಮದಲ್ಲಿ ಜೋಡಿಸಿಡುವಂಥದ್ದು. ಯಾಕಂದರೆ ಈಗ ಒಂದು 2-3 ವಿಷಯಗಳನ್ನು ಹೇಳಬೇಕಾಗಿತ್ತು. ಅವ್ರ ಮಾಹಿತಿಯನ್ನು ಕೇಳಿ ಪತ್ರ ಬರೆದಿದ್ರಿ, ವಿಚಾರಣಾ ಪತ್ರ, ನೀವು ಅವ್ರಿಗೆ ಮಾಹಿತಿ ಕೊಟ್ಟಿದ್ರಿ. ಅದಷ್ಟೇ ಅಲ್ಲದೆ ಮತ್ತು ಇತ್ತೀಚೆಗೆ ಬೇರೆ ಬೇರೆಯ ಹೆಚ್ಚು ಉಪಯುಕ್ತ ಆಗುವಂತಹ ಅದೇ ರೀತಿಯಾದಂಥ ಸರಕುಗಳು ಹೆಚ್ಚು ಉಪಯುಕ್ತ ಇರುವಂತಹ ರೀತಿಯಲ್ಲಿ ಬಂದವೆ, ಅವುಗಳನ್ನು ಅವ್ರಿಗೆ ಪರಿಚಯ ಮಾಡಬೇಕಾಗಿದೆ. ಹಿಂಗೆ ಕ್ರಮವಾಗಿ ಆ ಎಲ್ಲ ಕ್ರೊನಾಲಜಿ ಏನಿದೆ, ಕ್ರಮವಾಗಿ ನೀವು ಮೊದಲು ಇದನ್ನು ಕೇಳಿದ್ರಿ, ಆಮೇಲೆ ನಾವು ಇದನ್ನು ಕೊಟ್ವಿ, ಆಮೇಲೆ ಅದಕ್ಕಿಂತನೂ ಉತ್ತಮವಾದಂಥ ಪ್ರಾಡಕ್ಟ್ ನಮ್ಮಲ್ಲಿ ಬಂದಿದೆ, ಅದನ್ನು ನೀವು ವಿಚಾರಿಸ್ರಿ ಅಂತ ಹೀಗೆ ಹಂತವಾಗಿ ಬರೀಬೇಕು. ಯಾಕಂದರೆ ಅಲ್ಲಿ ಯೋಚನೆ ಕ್ರಮವಾಗಿ ಇದ್ದಾಗ ಆಮೇಲೆ ಅದನ್ನು ಗೊತ್ತುಪಡಿಸ್ಕೊಂಡು ಬರವಣಿಗೆ ಇರುವಂಥದ್ದು. ಮೊದಲು ಒಂದು ಬರೆಯೋದು, ಆಮೇಲೆ ಮೊದಲಿಂದ ಹಿಂದೆ ಬರೆಯೋದು, ಹಿಂಗಾದ್ರೆ ಓದುವರಿಗೆ ಸಂದೇಹ ಆಗ್ತದೆ. ಆಮೇಲೆ ನಡೆದ ಸಂಗತಿಗಳ ಕಥನವೇ ಪತ್ರದ ಉದ್ದೇಶ ಆಗಿದ್ದರೆ ಅವು ನಡೆದ ಕ್ರಮದಲ್ಲೇ ಬರೀಬೇಕು. ಯಾಕಂದರೆ ಈಗ ವಸೂಲಾತಿ ಪತ್ರದ ಸಂದರ್ಭದಲ್ಲಿ ನಾವು ಮೊದಲೇ 1ನೇ ತಾರೀಕಿಗೆ ಒಂದು ಪತ್ರ ಬರೆದೆವು, ನಿಮ್ಮಿಂದ ರೆಸ್ಪಾನ್ಸ್ ಇಲ್ಲ, ಮತ್ತು 1ನೇ ತಾರೀಕಿಗೆ ಒಂದು ಪತ್ರ ಬರೆದೆವು, ನೀವು ಅದರಲ್ಲಿ ಒಂದು 20% ಇಷ್ಟು ಅಮೌಂಟು ನೀವು ಕೊಟ್ರಿ, ಆಮೇಲೆ ಮತ್ತೆ ನಾವು ಪತ್ರ ಬರೆದೆವು, ನೀವು 10% ಅಷ್ಟು ಕೊಟ್ರಿ, ರಿಮೈನಿಂಗ್ ಇಷ್ಟು ಅಂತ ನಾವು ಪತ್ರವನ್ನು ನಿಮಗೆ ಬರೆದಿದ್ದೀವಿ. ಈ ರೀತಿಯಲ್ಲಿ ಕ್ರಮವಾಗಿ ಆ ಹೆಜ್ಜೆಗಳು ಏನದಾವಲ್ಲ, ಅಕಸ್ಮಾತ್ ವಸೂಲಾತಿ ಆಗದೆ ಹೋಯಿತು ಹಣಕಾಸು ಆ ಸಂಸ್ಥೆಗೆ ಅಂದಾಗ ಅದನ್ನು ಕಾನೂನಾತ್ಮಕ ವಿಚಾರಗಳಲ್ಲಿ ಸಹಿತ ಅವು ಏನಾಗ್ತವೆ, ಆಧಾರಗಳು ಆಗಿ ನಿಲ್ತವೆ. ಅದಕ್ಕಾಗಿ ಪತ್ರ ವ್ಯವಹಾರ ಏನಿರಬೇಕು, ಕ್ರಮಬದ್ಧವಾಗಿ ಇರುವಂಥದ್ದು. ವಿಷಯ ಪ್ರತಿಪಾದನೆಯೇ ಪತ್ರದ ಉದ್ದೇಶ ಆದರೆ ಪ್ರತಿಪಾದಿಸಬೇಕಾದಂತಹ ವಿಷಯಗಳನ್ನು ಮೊದಲು ಒಂದು ವಾಕ್ಯದೊಳಗೆ ತಿಳಿಸ್ಬೇಕು, ಅನಂತರ ವಿವರಗಳನ್ನು ಅದರಲ್ಲಿ ಕೊಡುವಂಥದ್ದು. ವಾಕ್ಯದಿಂದ ವಾಕ್ಯಕ್ಕೆ, ಪ್ಯಾರಾದಿಂದ ಪ್ಯಾರಕ್ಕೆ ವಿಚಾರ ಸರಣಿ ಸಾಗ್ತಾ
ಇರೋ ರೀತಿಯಲ್ಲಿ ಅಗತ್ಯವಾದ ಸೂಕ್ತವಾದಂಥ ಒಂದು ಸಂಬಂಧಕ್ಕೆ ಪದಗಳನ್ನು ಬಳಕೆ ಮಾಡೋದಾಗಲಿ, ಉದಾಹರಣೆಗಳನ್ನು ಕೊಡೋದಾಗಲಿ, ಅದನ್ನು ಒಂದಕ್ಕೊಂದು ಲಿಂಕ್ ಇರೋ ರೀತಿಯಲ್ಲಿ ಪತ್ರ ವ್ಯವಹಾರ ಇರುವಂಥದ್ದು. ಇನ್ನು ಪತ್ರ ಹೆಚ್ಚು ಪ್ರಭಾವಶಾಲಿ ಆಗಬೇಕಾದ್ರೆ ಅದರ ಆದಿ ಅಂತ್ಯ ಆಕರ್ಷಕವಾಗಿರಬೇಕು, ಅದು ಮಹತ್ವದ್ದು ಅಂತ ಅನ್ನಿಸ್ಬೇಕು. ಆ ರೀತಿಯಲ್ಲಿ ಓದುಗನ ಮನಸ್ಸನ್ನು ಅದು ಸೆರೆ ಹಿಡಿಬೇಕು. ಪತ್ರದಲ್ಲಿ ಬಂದಿರುವ ನಾನಾ ವಿಚಾರಗಳನ್ನು ಆಯಾ ವಿಚಾರಗಳ ಪ್ರಾಮುಖ್ಯಕ್ಕೆ ತಕ್ಕಷ್ಟು ವಿಸ್ತಾರವಾಗಿ ಬರೆಯುವಂಥದ್ದು. ಯಾಕಂದರೆ ಯಾವ ವಿಷಯಗಳು ಸಂಕ್ಷಿಪ್ತವಾಗಿ ಬರೆದ್ರೆ ಸಾಕು, ನಿಮ್ಮ ಹಣ ಇಂತಹ ಚೆಕ್ ಅಥವಾ ಡಿ ಇಷ್ಟು ನಂಬರಿಂದು ಇಷ್ಟನೇ ತಾರೀಕಿಂದು ಬಂದು ನಮಗೆ ತಲುಪಿದೆ, ನಿಮ್ಮ ಈ ಒಂದು ವ್ಯವಹಾರದ ಈ ಉತ್ಸುಕತೆಗೆ ನಾವು ಸಂತೋಷವಾಗಿದ್ದೇವೆ, ಮತ್ತು ಮುಂದುವರೆದು ಇಂತಹ ಏನಾದರೂ ಅವಕಾಶ ಇಂತಹ ಸರಕುಗಳು ನಿಮ್ಗೆ ಬೇಕಾಗಿದ್ದರೆ ನಮ್ಮನ್ನು ಮತ್ತು ಪತ್ರ ಮುಖೇನ ನಮ್ಗೆ ಸಂಪರ್ಕವನ್ನು ಮಾಡಿರಿ ಅಂತ ಇಷ್ಟು ಬರೆಯಲ್ಲಿ ಇಡೀ ಒಂದು 2-3 ಪುಟ ಬರೆಯೋ ಅವಶ್ಯಕತೆ ಇರುವುದಿಲ್ಲ. ಆದರೆ ಅದುವೇ ವಿವರಣಾತ್ಮಕವಾಗಿ ವಿಚಾರಣಾ ಪತ್ರ ಬಂದಾಗ ವಿಷಯಗಳನ್ನು ನಮ್ಮಲ್ಲಿ ಇಂಥ ಬಗೆಯ ಸರಕುಗಳು, ನೀವು ಕೇಳಿದಂತಹ ಒಂದು ವಸ್ತು ಈ ರೇಟಿನಲ್ಲಿದೆ, ಅದು ಇಷ್ಟು ತಾಳಿಕೆ ಬಾಳಿಕೆ, ಅದರ ತಯಾರಿಕೆ ಇಂತಿಂಥ ವಸ್ತುಗಳಿಂದಾಗಿದ್ದು, ಹೀಗೆ ವಿವರವಾಗಿ ಬರೆಯುವಂಥಲ್ಲಿ ವಿಸ್ತಾರವಾಗಿಯೇ ಇರಲಿ, ಅಥವಾ ಅಷ್ಟೇ ಸಂಕ್ಷಿಪ್ತವಾದಂತಹ ಸಂದರ್ಭಗಳಿದ್ದರೆ ಅಷ್ಟೇ ಸಂಕ್ಷಿಪ್ತವಾಗಿಯೇ ಬರೆಯುವಂಥದ್ದು. ಹೀಗೆ ಈ ಪತ್ರದ ಬರವಣಿಗೆಯಲ್ಲಿ ಲೇಖಕನ ವ್ಯಕ್ತಿತ್ವ, ಆ ಸಂಸ್ಥೆಯ ಒಂದು ಮುಖವಾಣಿಯಾಗಿ ಅವ ಅಲ್ಲಿ ಕೆಲಸವನ್ನು ಮಾಡ್ತಾನೆ. ಅರ್ಥ ಆಯ್ತಾ?